ಫ್ರೆಂಡ್ಸ್ ಬೆಂಗಳೂರು ಆರಂಭಿಕವರೆಗಾಗಿ ಸಾಗರ್ ಭಂಡಾರಿಯನ್ನು ಬಳಸದ ಲೆಕ್ಕಾಚಾರ ಮೊದಲವರಿಗಾಗಿ ಮಾಡ್ತಾ ಇದ್ದಾರೆ. ನಾವು ಕಂಡಾಗ ಈ ಋತುವಿನಲ್ಲಿ ಫ್ರೆಂಡ್ಸ್ ಬೆಂಗಳೂರು ರಾಜ್ಯದ ಬಹಳಷ್ಟು ಪ್ರಶಸ್ತಿಯನ್ನು ಜಯಿಸಿದ್ದಾರೆ. ಇತ್ತೀಚೆಗೆ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಬಾರ್ಕೂರ್ನ BMK ಟ್ರೋಫಿಯ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಆ ಬಳಿಕ ತೀರ್ಥಹಳ್ಳಿಯ ಸಾರ್ವಜನಿಕ ಕ್ರೀಡಾಂಗಣದಲ್ಲಿ ಮುಕ್ತಾಯವನ್ನು ಕಂಡಿರ್ತಕ್ಕಂಥ DK ಶಿವಕುಮಾರ್ ಕಪ್ ಪಂದ್ಯಾಕೂಟದ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಬಳಿಕ ಪುತ್ತೂರಿನ ಸಿಸರ್ ಟ್ರೋಫಿಯ ವಿನ್ನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಂಡಿದ್ದಾರೆ. ಹರಿಹರೇಶ್ವರ ಚಾಂಪಿಯನ್ಸ್ ಟ್ರೋಫಿಯನ್ನು ಪಡ್ಕೊಂಡಿದ್ದಾರೆ. ಆ ಬಳಿಕ ಯಜಮಾನಿಯ ಫ್ರೆಂಡ್ಸ್ ಟ್ರೋಫಿಯನ್ನು ಕೂಡ ಜಯಿಸಿದ್ದಾರೆ. ಈ ರೀತಿಯಾಗಿ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಇವಾಗ ಮೊದಲ ಪಂದ್ಯವನ್ನು ಜೈ ಕರ್ನಾಟಕ ವಿರುದ್ಧವಾಗಿ ಆಡ್ತಾ ಇದ್ದಾರೆ. ಸ್ಟ್ರೈಕ್ ಅನ್ನು ಹುತ್ತಪ್ಪ ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಸೆಷನ್ ಆರಂಭವನ್ನು ಪಡ್ಕೊಳ್ತಾ ಇದೆ. ಎಸ್ಗಾರಿಕೆ ಭಾಗದಲ್ಲಿ ಸಾಗರ್ ಬಂಡಿಯನ್ನು ಬಳಸ್ತಾ ಇದ್ದಾರೆ. ಅದನ್ನು ಆವರಿಸಿಕೊಂಡು ಬೇಯಿಸುವ ಪ್ರಯತ್ನ ಬಹಳ ಶತಮಾನ ಹೊಡೆತ ಹುತ್ತಪ್ಪ ಇವಾಗ ಬೇರೊಸಿನ ಸಿಕ್ಸರ್ ಆರಂಭಿಕ ಚೆಂಡಿಗೆ ದಾಖಲಿಸ್ತಾ ಇದ್ದಾರೆ. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಜೈ ಕರ್ನಾಟಕ ಖಾತೆಗೂಟ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ ಚೆಂಡಿನಲ್ಲಿ ಸಾಗರ್ ಭಂಡಾರಿ ಇವಾಗ 6 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಪ್ರಸ್ತುತ ಪಂದ್ಯಾಟವನ್ನು ಜಯಿಸಲೇಬೇಕಾಗಿರ್ತಕ್ಕಂಥ ಒತ್ತಡದ ಪರಿಸ್ಥಿತಿಯನ್ನು ಕಾಣ್ತಾ ಇರತಕ್ಕಂಥ ಜೈ ಕರ್ನಾಟಕ ಮೊದಲ ಚೆಂಡಿಗೆ ಬಿರುಸಿನ ಆರಂಭವನ್ನು ಪಡ್ಕೊಳ್ತಾ ಇದ್ದಾರೆ. ತಳದ ಮೊತ್ತ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. 6 ಓಟಗಳು. ಸೇಫ್ ಔಟ್ ಮಾಡಿಕೊಂಡು ಬೇಸದ ಪ್ರಯತ್ನ ಬಹಳ ಶತಮ ರೀತಿಯ ಹೊಡೆತ ಲಾಗ ನೋಡ ಬಹಳ ಶತಮ ರೀತಿಯ ಹೊಡೆತವನ್ನು ಮತ್ತೆ ಹುತ್ತಪ್ಪ ದಾಖಲಿಸ್ತಾ ಇದ್ದಾರೆ. ಮತ್ತೆ ಸಿಕ್ಸರ್ ಎನ್ನುವಂತ ಸೂಚನೆ ಇವಾಗ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನು ಹುತ್ತಪ್ಪ ದಾಖಲಿಸ್ತಾ ಇದ್ದಾರೆ. 6 ಓಟಗಳ ಸೇರ್ಪಡೆ ಪಡ್ಕೊಳ್ತಾ ಇದೆ. ತಳದ ಮತ್ತೆ ಇವಾಗ 12 ಓಟವನ್ನು ತಲುಪ್ತಾ ಇದೆ. ಮುಕ್ತಾಯ ಕಂಡ ಮೊದಲ ಓವರ್ನ 2 ಸೆತ 12 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆರಂಭಿಕ ಓವರ್ ಮುಕ್ತಾಯಕ್ಕಾಗಿ 4 ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ. ಇನ್ನು ಕೂಡ ಮೂರನೆಯ ಬಾರಿ ಅದನ್ನು ಆವರಿಸಿಕೊಂಡು ಬೀಸುವ ಪ್ರಯತ್ನ ಬಹಳಷ್ಟು ತಮ್ಮ ರೀತಿಯ ಹೊಡೆತವನ್ನು ದಾಖಲಿಸಲು ಪ್ರಯತ್ನಗಳು ಮತ್ತೆ ಸಿಕ್ಸರ್ ರೂಪದಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಇವಾಗ ದಾಖಲಾತಿಯನ್ನು ಕಾಣುತ್ತಾ ಇದೆ ಹುತ್ತಪ್ಪ ದಾಂಡ ಮುಖಾಂತರವಾಗಿ. ಈ ಒಂದು ಪಂದ್ಯಾಕೂಟದಲ್ಲಿ ಹ್ಯಾಟ್ರಿಕ್ ವಿಕೆಟ್ಸ್ ಅನ್ನು ಪಡ್ಕೊಳ್ಳುವಂತ ಪ್ರತಿಯೋರ್ವ ಎಸೆತಗಾರನಿಗೆ ಕೇರ್ಪುರ 81 ಸ್ಪೋರ್ಟ್ಸ್ ಮೆಂಡಿಸ್ ಅವರ ಮುಖಾಂತರವಾಗಿ 2,000 ನಗದಿನ ಘೋಷಣೆ ಮಾಡಿದ್ದಾರೆ. ಮುಕ್ತಾಯದ 3 ಚೆಂಡು 18 ಓಟವನ್ನು ದಾಖಲಿಸ್ತಾ ಇದ್ದಾರೆ. 3 ಚೆಂಡು ಮೊದಲ ಓವರ್ ಮುಕ್ತಾಯಕ್ಕಾಗಿ ಇನ್ನೂ ಕೂಡ ಬಾಕಿ ಉಳಿಯುತ್ತಾ ಇದೆ. 4ನೆಯ ಬಾರಿ ಅದನ್ನು ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ ಬಲವಾದ ಮನವಿಗೆ ಪುರಸ್ಕಾರವನ್ನು ತೀರ್ಪುಗಾರರು ನೀಡ್ತಾ ಇಲ್ಲ. ನಾಲ್ಕನೇ ಚೆಂಡು ಡಾಟ್ ಬಾಲ್ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ಳುತ್ತಾ ಇದೆ. ಮುಕ್ತಾಯ ಕಂಡ 4 ಚೆಂಡು 18 ಓಟವನ್ನು ದಾಖಲಿಸಿದ್ದಾರೆ. ಸತತ 3 ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆರಂಭಿಕ ಅವರ ಸಾಗರ್ ಭಂಡಾರಿ 4ನೇ ಚೆಂಡನ್ನು ಇವಾಗ ಡಾಟ್ ಬಾಲ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ. ಸೇಫೌಟ್ ಮಾಡಿಕೊಂಡು ಬೀಸುವಂತಹ ಪ್ರಯತ್ನ 1 ಓಟವನ್ನಷ್ಟೇ ದಾಖಲಿಸಿದರೆ ಸ್ಟ್ರೈಕ್ ಕೊಡೋ ರೊಟೇಟರ್ ಪಡ್ಕೊಳ್ತಾ ಇದೆ. ನಡುವೆ 2 ಓಟಗಳ ಸೇರ್ಪಡೆ. ತಡದ ಮೊತ್ತ 19 ಓಟವನ್ನು ತಲುಪ್ತಾ ಇದೆ. ಮಾರ್ಕ್ ಮೈ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ 1 ಸ್ಥಳ ಬಾಕಿ ಉಳಿಯುತ್ತಾ ಇದೆ ಮೊದಲ ಓವರ್ ಮುಕ್ತಾಯಕ್ಕಾಗಿ. ಮಾರ್ಕ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸೇಫ್ ಔಟ್ ಮಾಡಿಕೊಂಡು ಬೀಸುವ ಪ್ರಯತ್ನ ದಾಂಡು ಚೆಂಡಿನ ಸಂಪರ್ಕವನ್ನು ಪಡ್ಕೊಳ್ತಾ ಇಲ್ಲ. ಮೊದಲ ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡ ಮೊದಲ ಓವರ್ ಬಳಿಕ ಜೈ ಕರ್ನಾಟಕ ಬೆಂಗಳೂರು 19 ಓಟವನ್ನು ದಾಖಲಿಸ್ತಾ ಇದ್ದಾರೆ.
ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಇನ್ನು ಕೂಡ 24 ಚೆಂಡುಗಳ ಆಟ ಬಾಕಿ ಉಳಿಯುತ್ತಾ ಇದೆ. ಮೊದಲ ಸೆಷನ್ ಮುಕ್ತಾಯದ ಬಳಿಕ ಅದೆಷ್ಟರ ಟಾರ್ಗೆಟ್ ಸಂಖ್ಯೆಯನ್ನು ಜೈ ಕರ್ನಾಟಕ ಫ್ರೆಂಡ್ಸ್ ಬೆಂಗಳೂರು ತಂಡಕ್ಕೆ ನೀಡುತ್ತಾರೆ ಅಂತ ನೋಡಬೇಕಾಗಿದೆ. ಎರಡನೆಯ ಓವರ್ಗಾಗಿ ಇವಾಗ ಅದು ಯಾವ ಎಸ್ಕರನ್ನು ಬಳಸ್ತಾರೆ ಅಂತ ನೋಡಬೇಕಾಗಿದೆ. ಫ್ರೆಂಡ್ಸ್ ಬೆಂಗಳೂರು ಎರಡನವರಿಗಾಗಿ ಲಾವಿಶ್ ಅವರನ್ನ ಎಸ್ಗಾರಿಕೆ ಬಾದಲು ಬಳಸ್ತಾ ಇದ್ದಾರೆ. ಆರಂಭಿಕ ಓವರಲ್ಲಿ ಬಿರುಸಿನ 3 ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಹುತ್ತಪ್ಪ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಎರಡನೆಯ ಓವರ್ ಆರಂಭವನ್ನು ಪಡ್ಕೊಳ್ಳಿಕ್ಕಿದೆ. ತಂಡದ ಮೊತ್ತ 19 ಓಟಗಳು ಲಾವಿಶ್ ಎಸ್ಗಾರಿಕೆ ಭಾಗದಲ್ಲಿ. ಎರಡರ ಮೊದಲ ಚೆಂಡು ನಡುವೆ ಟೂಟನ್ನು ದಾಖಲಿಸಿದ್ರು. ಬಟ್ ರಡಾಯಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಕೇವಲ ಟೂಟಗಳಿಗೆ ಶರಣರ ಮೊದಲ ಚೆಂಡಿನ ಲಾವಿಶ್ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಡುವೆ ತಂಡದ ಮೊತ್ತ ಏರಿಕೆಯನ್ನು ಪಡ್ಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 20 ಊಟವನ್ನು ತಲುಪ್ತಾ ಇದೆ. ಮಾರ್ಕ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 20. ಲಾವಿಶ್ ಎರಡನೆಯ ಬಾರಿ. ಎರಡನೇ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಅವರನ್ನೇ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಪ್ರಯತ್ನ. ಸಾಗರ್ ಭಂಡಾರಿ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಆದರೆ ಇವಾಗ ಕ್ಯಾಚ್ ಔಟ್ ರೂಪದಲ್ಲಿ ಆಘಾತವನ್ನು ಕಾಣ್ತಾ ಇದೆ. ಮಾರ್ಕ್ ರೂಪದಲ್ಲಿ ಜೈ ಕರ್ನಾಟಕ ಬೆಂಗಳೂರು ಆರಂಭಿಕ ವಿಕೆಟ್ಸ್ ಅನ್ನು ಇವಾಗ ಕಳ್ಕೊಳ್ತಾ ಇದ್ದಾರೆ. ಮತ್ತೋರ್ವ ಬಿರುಸಿನ ಆಟಗಾರ ಸಚಿನ್ ಕೋಟೇಶ್ವರ ಎಂಟ್ರಿ ಆಗ್ತಾ ಇದೆ. ನಿನ್ನೆ ದಿವಸ ಬಹಳ ಶೋಧವನ್ನು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರ್ತಕ್ಕಂಥ ಆಟಗಾರ ಅದೇ ಯಾವ ರೀತಿ ಜೊತೆ ಆಟವನ್ನು ಮುಂದುವರಿಸ್ತಾರೆ ಅಂತ ನೋಡಬೇಕಾಗಿದೆ. ನಾಲ್ಕು ಚೆಂಡುಗಳು ಇನ್ನೂ ಕೂಡ ಎರಡನೆಯ ಓವರ್ನಲ್ಲಿ ಬಾಕಿ ಉಳಿಯುತ್ತಾ ಇದೆ. ಮುಕ್ತಾಯ 2 ಚೆಂಡಿನ ಲಾವಿಶ್ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಂಡು ಮೊದಲ ವಿಕೆಟ್ಸ್ ಅನ್ನು ಪಡ್ಕೊಂಡಿದ್ದಾರೆ. ಸಚಿನ್ ಕೋಟೇಶ್ವರ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ತಂಡದ ಮೊತ್ತ 20. ಮೂರನೇ ಚೆಂಡು ಬೆರಸಿನ ಹೊಡೆತ ದಾಖಲಿಸಲ ಪ್ರಯತ್ನ ಅತಿಕ್ರಮ ಎನ್ನುವಂತ ಸೂಚನೆ ತೀರ್ಪುಗಾರ ರವಾನಿಸಿದ 1 ಓಟಗಳ ಸೇರ್ಪಡೆ ಕಂಡುಕೊಳ್ಳುತ್ತಾ ಇದೆ. ಸ್ಥಗಿತವನ್ನು ಕಂಡಿರ್ತಕ್ಕಂಥ ರನ್ದಾರನಿಗೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಇವಾಗ 21 ಓಟವನ್ನು ತಲುಪ್ತಾ ಇದೆ. ಮೂರನೇ ಬಾರಿ ಲಾವಿಶ್ ಸೇರಿದಾಗ ಮೂರನೇ ಚೆಂಡು 1 ಓಟವನ್ನು ದಾಖಲಿಸಿದ್ದಾರೆ. 1 ಓಟಗಳ ಸೇರ್ಪಡೆ ಸಚಿನ್ ಕೋಟೇಶ್ವರ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ತಂಡದ ಮೊತ್ತ 22 ಓಟವನ್ನು ತಲುಪ್ತಾ ಇದೆ. ಉತ್ತಮ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ 3 ಚೆಂಡುಗಳು ಎರಡನೇ ಓವರ್ ಮುಕ್ತಾಯಕ್ಕಾಗಿ ಇನ್ನೂ ಕೂಡ ಬಾಕಿ ಉಳಿಯುತ್ತಾ ಇದೆ. ಅದೆಷ್ಟು ಓಟವನ್ನು ಬಿಟ್ಕೊಡ್ತಾರೆ ಅಂತ ನೋಡಬೇಕಾಗಿದೆ. ಇಲ್ಲಿ ಮೊದಲ ಸೆಷನ್ ಮುಕ್ತಾಯದ ಬಳಿಕ ಮುಂದಿನ ಪಂದ್ಯಾಟವನ್ನು ಆಡುವಂತ 2 ತಂಡದ ಕ್ಯಾಪ್ಟನ್ ಟಾಸ್ನ ಸಿದ್ಧತೆಯಲ್ಲಿರಬೇಕು. ಬ್ರೆಡ್ ಸ್ಟಾರ್ಸ್ ಮತ್ತು ಅಥರ್ವ ಮುಂದಿನ ಪಂದ್ಯಾಟವನ್ನು ಆಡಲಿಕ್ಕಿದ್ದೀರಿ.
ಶಿಬಿರದಲ್ಲಿ ಪಂದ್ಯವನ್ನು ಮುಂದುವರಿಸಿ ತಡ 22 ಗತಿ ಪರಿವರ್ತನೆ. ಚೆಂಡು ಓಟಗಳಿಗೆ ಅವಕಾಶವನ್ನು ಈ ಹಂತದಲ್ಲಿ ಲಾವಿಶ್ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ 4 ಚೆಂಡುಗಳಲ್ಲಿ 3 ಓಟಗಳನ್ನು ಬಿಟ್ಟುಕೊಟ್ಟಿದ್ದಾರೆ. 2 ಸತ ಇನ್ನೂ ಕೂಡ ಬಾಕಿ ಹಿಡಿಯುತ್ತಾ ಇದೆ. ಐದನೆಯ ಚೆಂಡು ಬಹಳ ಶೋಧ ರೀತಿಯ ಹೊಡೆತ ಹುತ್ತಪ್ಪ ದಾಡ ಮುಖಾಂತರವಾಗಿ ಇವಾಗ ಬೆರಸಿನ ಸಿಕ್ಸರ್ ಮಿಡಾನ್ ಸೀಮಾರೇಖೆಯ ಹೊಡ ಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟಗಳ ಸೇರ್ಪಡೆ ಕಂಡುಕೊಳ್ಳುತ್ತಾ ಇದೆ ಜೈ ಕರ್ನಾಟಕ. ಇವಾಗ 28 ಓಟಗಳ ಪೂರೈಕೆಯನ್ನು ಮಾಡುತ್ತಾ ಇದೆ. ಬೆರಸಿನ ಸಿಕ್ಸರ್ ಈಗಾಗಲೇ ಉತ್ತಮ ದಾಖಲಿಸ್ತಾ ಇದೆ. ಒಂದು ಸಿಕ್ಸರ್ಗೆ ಲಾವಿಶ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅಂತಿಮ 1 ಸತ ಬಾಕಿ ಹಿಡಿಯುತ್ತಾ ಇದೆ ಈ ಓವರ್ ಮುಕ್ತಾಯಕ್ಕಾಗಿ. ಆರಂಭಿಕ ಸರದಿ ಆಟಗಾರ ಹುತ್ತಪ್ಪ ಬಹಳ ಶೋಧಮರಿತ ಇನ್ನಿಂಗ್ಸ್ ಅನ್ನು ಕಟ್ಟಿಯಾಗ್ತಾ ಇದ್ದಾರೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸುಲಭ ಸಾಧದೆ ಕ್ಯಾಚ್ ಕೈ ಸೇರ್ತಾ ಇದೆ. ಹದರಿ ಆಘಾತವನ್ನು ಕಾಣ್ತಾ ಇದೆ. ಇದುವರೆಗೆ ಬಹಳ ಶೋತಮ ರೀತಿಯ ಒಂದು ಆಟವನ್ನು ಆಡಿರ್ತಕ್ಕಂಥ ಹುತ್ತಪ್ಪನ ವಿಕೆಟ್ಸ್ ಅನ್ನು ಜೈ ಕರ್ನಾಟಕ ಕಳ್ಕೊಳ್ತಾ ಇದೆ. 2ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ವೈಯಕ್ತಿಕ 26 ಓಟವನ್ನು ದಾಖಲಿಸಿರ್ತಕ್ಕಂಥ ಹುತ್ತಪ್ಪ ಇವಾಗ ಕ್ಯಾಚ್ ಔಟ್ ರೂಪದಲ್ಲಿ ವಿಕೆಟ್ಸ್ ಅನ್ನು ಕೊಂಡ್ಕೊಳ್ತಾ ಇದ್ದಾರೆ. ಮದರ್ ಆಲ್ರೌಂಡರ್ ಆಟಗಾರ ಅಂಕಣ ರೇಟನ್ನು ಪಡ್ಕೊಳ್ತಾ ಇದೆ. ಸಚಿನ್ ಮಹಾದೇವ್ ಅಂಕಣ ಒಳ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. 28ಕ್ಕೆ ಪ್ರಮುಖ 2 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್, ಬೆಂಗಳೂರು 3ನೇ ಓವರ್ಗಾಗಿ ಪ್ರಸಾದ್ ನೇರಳೆ ಕಟ್ಟೆಯನ್ನು ಬಳಸುವಂತ ಲೆಕ್ಕಾಚಾರವನ್ನು ಮಾಡುತ್ತಾ ಇದೆ. 28ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಸಚಿನ್ ಕೋಟೇಶ್ವರ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್, ಬೆಂಗಳೂರು ಮತ್ತು ಜೈ ಕರ್ನಾಟಕ ಪ್ರಸ್ತುತ ಪಂದ್ಯಾಟವನ್ನು ಆಡುವಂತಹ 2 ತಂಡಗಳು. ಅದೇ ಯಾವ ಒಂದು ತಂಡ ಈ ಪಂದ್ಯವನ್ನು ಜಯಿಸರಂತೆ ನೋಡಬೇಕಾಗಿದೆ. ಜೈ ಕರ್ನಾಟಕ ಜಯಿಸಲೇಬೇಕಾಗಿರ್ತಕ್ಕಂಥ ಪಂದ್ಯ. ಆಡಿರ್ತಕ್ಕಂಥ ಮೊದಲ ಪಂದ್ಯವನ್ನು ಕಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಬೆಂಗಳೂರು ಮೊದಲ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಮೂರರ ಮೊದಲ ಚೆಂಡು ಸ್ಟೆಪ್ ಮಾಡಿಕೊಂಡು ಬೀಸುವ ಪ್ರಯತ್ನ. ಸಚಿನ್ ಕೋಟೇಶ್ವರ ಇವಾಗ ಬೆರಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನಗಳ ನಡುವೆ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ನೀಡುತ್ತಾ ಇದ್ದಾರೆ. ಮತ್ತೊಂದು ವಿಕೆಟ್ಸ್ ಅನ್ನು ಇವಾಗ ಜೈ ಕರ್ನಾಟಕ ಬೆಂಗಳೂರು ಕಳ್ಕೊಳ್ತಾ ಇದೆ. ಪ್ರಮುಖ 3 ವಿಕೆಟ್ಸ್ ಆಘಾತವನ್ನು ಕಾಣುತ್ತಾ ಇದೆ. ಪ್ರಸಾದ್ ನೇರಳೆಕಟ್ಟೆ ಇವಾಗ 3ನೇವರ ಮೊದಲ ಚೆಂಡಿನಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಸಾರಿಗೆ ಭಾಗದಲ್ಲಿ ಡೇವಿಡ್ ಅಂಕಣ ಒಳ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕ್ಕೆ 3 ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ತಟಿಮುಟ್ಟಿ ಓಟ ದಾಖಲಿಸುವ ಪ್ರಯತ್ನ. ಬಿಡಫಲ್ ಓಟವನ್ನು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಓಟಗಳ ಸೇರ್ಪಡೆ ಡೇವಿಡ್ ಮಾಡ್ತಾ ಇದ್ದಾರೆ. 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳ ನಡುವೆ ಇವಾಗ 2 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಎಡವಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್, ಬೆಂಗಳೂರು ಬ್ಯಾಕಪ್ ಕೈ ಕೊಡ್ತಾ ಇದ್ದಾರೆ. ನಡುವೆ 2 ಓಟಗಳಿಗೆ ಅವಕಾಶವನ್ನು ಈ ಹಂತದಲ್ಲಿ ಮಾಡಿಕೊಟ್ರು. 2 ಓಟಗಳ ಸೇರ್ಪಡೆಯನ್ನು ಡೇವಿಡ್ ಮಾಡ್ತಾ ಇದ್ದಾರೆ. ಡೇವಿಡ್ ಖಾತೆ ಕೂಡ ಆ ರಮವನ್ನು ಪಡ್ಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ 30 ಓಟವನ್ನು ತಲುಪ್ತಾ ಇದೆ. 4 ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ ಈ ಓವರ್ ಮುಕ್ತಾಯಕ್ಕಾಗಿ. ಮುಕ್ತಾಯ ಕಂಡ 2 ಚೆಂಡುಗಳಲ್ಲಿ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 1 ವಿಕೆಟ್ಸ್ ಅನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ಮೂರನೆಯ ಬಾರಿ
ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ಳುತ್ತಾ ಇದೆ. ತಡದ ಮೊತ್ತ 31 ಓಟವನ್ನು ತಲುಪ್ತಾ ಇದೆ ಕೂಡ. ಅತಿಕ್ರಮ ರೂಪದಲ್ಲಿ ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಓಟಗಳಿಗೆ ಹಂತದಲ್ಲಿ ಅವಕಾಶವನ್ನು ಪ್ರಸಾದ ಮಾಡಿಕೊಡುತ್ತಾ ಡಾಟ್ ಬಾಲ್ಗಳ ಸೇರ್ಪಡೆ. ರಿವರ್ಸ್ ಶಾಟ್ ರೂಪದಲ್ಲಿ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಡೇವಿಡ್ ಮಾಡಿದ್ರು ಕೂಡ ಈ ಹಂತದಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ಗಳಿಗೆ ಇವಾಗ ಅವಕಾಶ ಮಾಡಿಕೊಟ್ರು. 3 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇನ್ನು ಕೂಡ 3 ಎಸೆಗಳು ಬಾಕಿ ಉಳಿತಾ ಇದೆ ಮೂರನೆಯವರ ಮುಕ್ತಾಯಕ್ಕಾಗಿ. 4ನೆಯ ಬಾರಿ ರಿವರ್ಸ್ ಶಾಟ್ ದಾಖಲಿಸಲು ಪ್ರಯತ್ನವನ್ನು ಮತ್ತೆ ಡೇವಿಡ್ ಮಾಡಿದ್ರು. ಈ ನಡುವೆ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಲೆಗ್ ಬೈ ರೂಪದಲ್ಲಿ ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ಳುತ್ತಾ ಇದೆ. ತಡದ ಮೊತ್ತ 32 ಓಟವನ್ನು ತಲುಪ್ತಾ ಇದೆ ಜಾತಿಯ 3ನೇ ಓವರ್ನಲ್ಲಿ. ವಿಶೇಷ ಶೈಲಿ ಹೊಡೆತನ ದಾಖಲಿಸಲ ಪ್ರಯತ್ನ ಔಟ್ ಅನ್ನುವಂತ ಸೂಚನೆ ತೀರ್ಪುಗಾರ ರವಾನಿಸಿದ್ದಾರೆ. ಆದರೆ ಆಘಾತವನ್ನು ಕಾಣ್ತಾ ಇದೆ. ಸಚಿನ್ ಮಹಾದೇವ್ ರೂಪದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಜೈ ಕರ್ನಾಟಕ ಬೆಂಗಳೂರು. ಮತ್ತೊಂದು ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ರಿತು ಅಂಕಣಗಳ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಶಾನ್ ಅಂಕಣಗಳ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮೂವತ್ತ2ರಲ್ಲಿ ಸ್ಥಗಿತವನ್ನು ಕಂಡುಕೊಳ್ಳುತ್ತಾ ಇದೆ. ಪ್ರಮುಖ 4 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಅಂತಿಮ 1 ಸ್ಥಾನ ಬಾಕಿ ಉಳಿಯುತ್ತಾ ಇದೆ ಮೂರನೆಯವರ ಮುಕ್ತಾಯಕ್ಕಾಗಿ. ಶಾನ್ ಅಂತಿಮ ಚೆಂಡು ಅದರ ನಾವಸ್ಕೊಂಡು ಬೇಯಿಸುವ ಪ್ರಯತ್ನ ಶಾನ್ ಮಾಡುತ್ತಾ ಇದ್ದಾರೆ. ಇವಾಗ ಬಹಳ ಶೋತಮರತೆ ಕ್ಷೇತ್ರ ರಕ್ಷಣೆ ದಾಖಲಾತಿನ ಸೀಮಾರಕ್ಕೆ ಅಂಚನೆ ಕಂಡುಕೊಳ್ಳುತ್ತಾ ಇದ್ದಾರೆ. ನಡುವೆ ಥರ್ಡ್ ಅಂಪೈರ್ಗಾಗಿ ಮನೆಯನ್ನು ರವಾನಿಸ್ತಾ ಇದ್ದಾರೆ. ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಕೂಡ 12 ಎಸೆತಗಳು ಬಾಕಿ ಉಳಿತಾ ಇದೆ. ಕೇವಲ 1 ಓಟಗಳ ಸೇರ್ಪಡೆ ಪಡ್ಕೊಳ್ತಾ ಇದೆ. ಮುಕ್ತಾಯದ 3 ಓವರ್ಗಳ ಬಳಿಕ ತಂಡದ ಮೊತ್ತ 33 ಓಟವನ್ನು ತಲುಪ್ತಾ ಇದೆ. ನಾಲ್ಕನೆಯ ಓವರ್ಗಾಗಿ ಮತ್ತೆ ಎಸ್ಗಾರಿಕೆ ಬಾದ್ ಲಾವೀಶ್ ಅವರನ್ನು ಬಳಸ್ತಾ ಇದ್ದಾರೆ. ಶಾನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಶಿವದಲ್ಲಿ ಪಂದ್ಯವನ್ನು ಮುಂದುವರಿಸಬೇಕು. ನಾಲ್ಕನರ ಮೊದಲ ಚೆಂಡು ಟೂಟವನ್ನು ಶಾನ್ ದಾಖಲಿಸಲು ಟೂಟಗಳ ಸೇರ್ಪಡೆ ಕಂಡುಕೊಳ್ಳುತ್ತಾ ಇದೆ. ಮಿಡಾನಲ್ಲಿ ಟೂಟಗಳ ಪೂರೈಕೆ ಮಾಡಿಕೊಂಡ್ರು. ತಡದ ಮೊತ್ತ ಟೂಟಗಳ ಸೇರ್ಪಡೆ ಮುಖಾಂತರವಾಗಿ ಹೋಗ ಮೊತ್ತ 4 ಓಟವನ್ನು ತಲುಪ್ತಾ ಇದೆ. ಡೇವಿಡ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ನಟನರ ಹೊಡೆತದಾಗ ಸಲ ಪ್ರಯತ್ನ ಕ್ಷಣಕಾಲ ಗಾಳಿని ತೇಲ್ತಾ ಇತ್ತು. ಈ ನಡುವೆ ಬಹಳ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ದಾಖಲಿಸುವಂತ ಪ್ರಯತ್ನದ ನಡುವೆ ಫ್ರೆಂಡ್ಸ್ ಬೆಂಗಳೂರು ಕ್ಷೇತ್ರ ರಕ್ಷಣೆ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. 6 ರನ್ ಹೊಡೆಸುವ ಪ್ರಯತ್ನದ ಯಶಸ್ಸನ್ನು ಪಡ್ಕೊಂಡ್ರು. ತಡಬೆರಗಾಗಿ ಮನೆಯನ್ನು ರವಾನಿಸ್ತಾ ಇದ್ದಾರೆ.
ಕೇವಲ ಓಟುಗಳ ಸೇರ್ಪಡೆ ಪಡ್ಕೊಳ್ಳುತ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಡುವೆ ಡಾಟ್ ಬಾಲ್ಗಳ ಸೇರ್ಪಡೆ ಲವಿಶ್ ದಾಖಲಿಸ್ತಾ ಇದ್ದಾರೆ. 3 ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಚಾಲ್ತಿಯ 4ನೇ ಓವರ್ನಲ್ಲಿ ತಂಡದ ಮೊತ್ತ 35ರಲ್ಲಿ ಸ್ಥಗಿತವನ್ನು ಕಂಡುಕೊಳ್ಳುತ್ತಾ ಇದೆ. ಗತಿ ಪರಿವರ್ತನೆ ಚೆಂಡು ನಡುವೆ ಓಟಗಳಿಗೆ ಮತ್ತೆ ಲವಿಶ್ ಅವಕಾಶವನ್ನು ಮಾಡಿಕೊಳ್ತಾ ಇಲ್ಲ. ಬಹಳ ಶೋತಮ ರೀತಿಯೊಂದು ಚೆಂಡನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ. ವೈಯಕ್ತಿಕ 2ನೇ ಓವರನ್ನು ದಾಖಲಿಸ್ತಾ ಇರ್ತಕ್ಕಂಥ ಲವಿಶ್ ಬಹಳ ಶೋತಮನಿತೊಂದು ಎಸ್ಗಾರಿಕೆಯನ್ನು ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಆಟಗಾರನ ಕಟ್ಟಿ ಹಾಕುವಂಥ ಪ್ರಯತ್ನದ ನಡುವೆ ಯಶಸ್ಸನ್ನು ಪಡ್ಕೊಂಡ್ರು. ಸತತ ಡಾಟ್ ಬಾಲ್ಗಳು 4 ಓವರ್ 3 ಮತ್ತು 4ನೇ ಚೆಂಡಿನಲ್ಲಿ ದಾಖಲಾತಿಯನ್ನು ಪಡ್ಕೊಳ್ಳುತ್ತಾ ಇದೆ. 5ನೇ ಬಾರಿ ಅದರ ಆವಾಸ್ಕೊಂಡು ಬೆಸ ಪ್ರಯತ್ನ ಬಹಳ ಶೋತಮ ರೀತಿಯ ಹೊಡೆತ ಶಾನ್ ದಾಖಲಿಸ್ತಾ ಇದ್ದಾರೆ. ನಡುವೆ ಬೆರಸಿನ ಬೌಂಡ್ರಿ ಇವಾಗ ದಾಖಲಾತಿಯನ್ನು ಕಾಣುತ್ತಾ ಇದೆ. ಸತತ 2 ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇರ್ತಕ್ಕಂಥ ಲವಿಶ್ ಇವಾಗ 5ನೇ ಚೆಂಡಿನಲ್ಲಿ 4 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 4 ಓಟಗಳ ಸೇರ್ಪಡೆ ಕಾಣ್ತಾ ಇರ್ತಕ್ಕಂಥ ಜೈ ಕರ್ನಾಟಕ ಇವಾಗ 39 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ 4ನೇ ಓವರ್ ಮುಕ್ತಾಯಕ್ಕಾಗಿ. ಲವಿಶ್ ಕೊನೆ ಚೆಂಡಿಗಾಗಿ ಅಂತಿಮ ಚೆಂಡು ಬೆರಸಿನ ಹೊಡೆತ ದಾಖಲಿಸಲು ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾಯಿತು. ಬಹಳ ಶೋತಮ ರೀತಿಯ ಸಿಕ್ಸರ್ ಅನ್ನು ಹಟಾಯಿಸುವಂತಹ ಪ್ರಯತ್ನಗಳ ನಡುವೆ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಬಹಳ ಶೋತಮ ರೀತಿಯ ಕ್ಷೇತ್ರ ರಕ್ಷಣೆ ದಾಖಲಿಸುವಂತವನ್ನು ಕಳ್ಕೊಳ್ತಾ ಇದೆ. ನಡುವೆ 4ನೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯಗಳ 4 ಓವರ್ಗಳಲ್ಲಿ ಜೈ ಕರ್ನಾಟಕ ಇವಾಗ 40 ಓಟಗಳ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖ 4 ವಿಕೆಟ್ಸ್ ಅನ್ನು ಕಳ್ಕೊಳ್ಳಿದ್ದಾರೆ. ಅಂತಿಮ 6 ಎಸೆತ ಆರಂಭಿಕ ಸೆಷನ್ ಮುಗ್ದಾಗಿ ಕೂಡ ಬಾಕಿ ಉಳಿಯುತ್ತಾ ಇದೆ. ತಂಡದ ಮೊತ್ತ 40 ಓಟಗಳು. ಫ್ರೆಂಡ್ಸ್, ಬೆಂಗಳೂರು ಅಂತಿಮ 6 ಎಸೆತಕ್ಕಾಗಿ ಅಭಿ ಅವರನ್ನ ಬಳಸದ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಬೆಂಗಳೂರಿನ ಕ್ಷೇತ್ರ ರಕ್ಷಕರು 3 ಸಿಕ್ಸರ್ ನಡಾಯಿಸಿದ್ದಾರೆ. 10 ಟಾರ್ಗೆಟ್ ಸಂಖ್ಯೆ ಮೊದಲ ಸೆಷನ್ ಮುಕ್ತಾಯದ ಬಳಿಕ ಜೈ ಕರ್ನಾಟಕ ಫ್ರೆಂಡ್ಸ್ ಬೆಂಗಳೂರಿಗೆ ನೀಡ್ತಾರೆ ಅಂತ ನೋಡಬೇಕಾಗಿದೆ. 6 ಚೆಂಡುಗಳು ಮಾತ್ರ ಬಾಕಿ ಉಳಿಯುತ್ತಾ ಇದೆ. ಶಾನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿ ಎಸ್ಗಾರಿಕೆ ಭಾಗದಲ್ಲಿ ಅಂತಿಮ ಓವರ್ ಆರಂಭವನ್ನು ಪಡ್ಕೊಳ್ಳಿಕ್ಕಿದೆ. ಪದ್ಯವನ್ನು ಮುಂದುವರೆಸಿ ರಿವಾ ಶಾರ್ಟ್ ರೂಪದಲ್ಲಿ ಹೊಡೆತವನ್ನು ದಾಖಲಿಸಲು ಪ್ರಯತ್ನವನ್ನು ಶಾನ್ ಮಾಡುತ್ತಾ ಇದ್ದಾರೆ. ಓಟಗಳಿಗೆ ಅಭಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಚೆಂಡು ಡಾಟ್ ಬಾಲ್ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ಳುತ್ತದೆ. ಅಂತಿಮ 5 ಎಸೆತ ಮಾತ್ರ ಬಾಕಿ ಉಳಿಯುತ್ತಾ ಇದೆ. ಐದು ಚೆಂಡುಗಳು ಬಾಕಿ ಉಳಿಯುತ್ತಾ ಇದ್ದಾವೆ. ತಂಡದ ಮೊತ್ತ 40ರಲ್ಲಿ ಸ್ಥಗಿತನ ಪಡ್ಕೊಳ್ಳುತ್ತಾ ಇದೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾಯಿತು. ನಡುವೆ ಬಹಳ ಶೋತಮ ರೀತಿಯ ಹೊಡೆತವನ್ನು ಶಾನ್ ದಾಖಲಿಸ್ತಾ ಇದ್ದಾರೆ. 4 ಓಟಗಳ ಸೇರ್ಪಡೆ ಪಡ್ಕೊಳ್ಳುತ್ತಾ ಇದೆ. ತಂಡದ ಮೊತ್ತ 44 ಓಟವನ್ನು ತಲುಪ್ತಾ ಇದೆ. 2 ಎಸೆತ ಮುಕ್ತವನ್ನು ಕಾಣ್ತಾ ಇದೆ. ಅಭಿ ಇವಾಗ 4 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 4 ಎಸೆತ ಇನ್ನೂ ಕೂಡ ಬಾಕಿ ಉಳಿಯುತ್ತಾ ಇದೆ. ಅಭಿ 3ನೇ ಬಾರಿ ಶಾನ್ ಸ್ಟ್ರೈಕ್ ಅಲ್ಲಿ. ಅಂತಿಮ 3ನೇ ಚೆಂಡು ಬಹಳ ಶೋತಮ ರೀತಿಯ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾತಿ. ಸೀಮಾರೇಖೆಯ
ಹಂಚಿನಲ್ಲಿ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಳ್ಳುತ್ತಾ ಇದ್ದಾರೆ. ಶಾನ್ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಅಭಿ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಮೂರನೇ ಚೆಂಡಿನಲ್ಲಿ ಕಳೆದ ಚೆಂಡಿನ ಒಂದು ಬೌಂಡ್ರಿಗೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಎಸ್ಗಾರ ಇವಾಗ ಮೊದಲ ವೈಯಕ್ತಿಕ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. 5ನೆಯ ವಿಕೆಟ್ಸ್ ಅನ್ನು ಕಳ್ಕೊಳ್ಳುತ್ತಾ ಇದೆ ಜೈ ಕರ್ನಾಟಕ ಬೆಂಗಳೂರಿನ ತಂಡ. ಚಾಲೆಂಜ್ ಗಣೇಶ ಇವಾಗ ಅಂಕಣಗಳ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಹಂತದ ಮುಕ್ತಾಯಕ್ಕಾಗಿ 3 ಎಸ್ ಮಾತ್ರ ಬಾಕಿ ಉಳಿತಾ ಇದೆ. ಪ್ರಸ್ತುತ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಜೈ ಕರ್ನಾಟಕ ಪಂದ್ಯವನ್ನು ಜಯಿಸಲೇಬೇಕಾಗಿರ್ತಕ್ಕಂಥ ಒತ್ತಡದ ಪರಿಸ್ಥಿತಿಯನ್ನು ಕಂಡುಕೊಳ್ಳುತ್ತಾ ಇದ್ದಾರೆ. ಆರಂಭಿಕ ಟಾಸ್ ಪ್ರಕ್ರಿಯೆಯಲ್ಲಿ ಪರಾಜಯವನ್ನು ಕಂಡಿರ್ತಕ್ಕಂಥ ಜೈ ಕರ್ನಾಟಕ ದೇಶದ ಟಾರ್ಗೆಟ್ ಸಂಖ್ಯೆ ನೀಡ್ತಾರೆ ಅಂತ ನೋಡಬೇಕಾಗಿದೆ. ಗಣೇಶ್ ಸ್ಟ್ರೈಕನ್ನು ಪಡ್ಕೊಳ್ಳುತ್ತಾ ಇದ್ದಾರೆ. ಅಭಿ 4ನೆಯ ಬಾರಿ. ನಾಲ್ಕನೇ ಚೆಂಡು ಮಿಡಿಕೆಟಲ್ಲಿ ಒಂದು ಊಟವನ್ನು ಚಾಲೆಂಜ್ ಗಣೇಶ್ ದಾಖಲಿಸ್ತಾ ಇದ್ದಾರೆ. ಊಟಗಳ ಸೇರ್ಪಡೆ ಗಣೇಶ್ ಖಾತೆ ಕೂಡ ಆರಂಭ ಪಡ್ಕೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 45 ಓಟುಗಳ ಪೂರೈಕೆಯನ್ನು ಮಾಡುತ್ತಾ ಇದ್ದಾರೆ. ಡೇವಿಡ್ ಸ್ಟ್ರೈಕನ್ನು ಇವಾಗ ಪಡ್ಕೊಳ್ಳುತ್ತಾ ಇದ್ದಾರೆ. 2 ಸೆತ ಬಾಕಿ ಉಳಿಯುತ್ತಾ ಇದೆ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ತಡ ಮತ್ತು 45 ಓಟಗಳು. ಸ್ಟೆಪ್ ಔಟ್ ಮಾಡಿಕೊಂಡು ಬಿಸುವ ಪ್ರಯತ್ನ. ನೆಟ್ಟನೇರ ಹೊಡೆತವನ್ನು ದಾಖಲಿಸಲು ಓಟುಗಳ ಸೇರ್ಪಡೆ. ಓಟವನ್ನು ದಾಖಲಿಸಲ ಪ್ರಯತ್ನಗಳ ನಡುವೆ 2 ಓಟುಗಳ ಯಶಸ್ಸಿನ ಹಾದಿಯನ್ನು ಜೈ ಕರ್ನಾಟಕ ತಂಡ ಕೊಡ್ಕೊಳ್ತಾ ಇದೆ. ಬಹಳ ಶೋಧಮರತೆ ಚುರುಕಿನ 2 ಓಟವನ್ನು ಡೇವಿಡ್ ದಾಖಲಿಸ್ತಾ ಇದ್ದಾರೆ. ನಡುವೆ 2 ಓಟುಗಳ ಸೇರ್ಪಡೆ ತಂಡದ ಮತ್ತೆ 47 ಓಟವನ್ನು ತಲುಪ್ತಾ ಇದೆ. ಅಂತಿಮ 1 ಎಸ್ ಮಾತ್ರ ಬಾಕಿ ಉಳಿತಾ ಇದೆ. ಡೇವಿಡ್ ಸ್ಟ್ರೈಕನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿ ಮೊದಲ ಸೆಷನ್ ಕೊನೆಯ ಎಸೆಗಾಗಿ. ಡೇವಿಡ್ಗೆ ಸೇರ್ತಕ್ಕಂಥ ಕೊನೆಯ ಚೆಂಡಿಗೆ ಓಟಗಳು ಬರ್ತಾ ಇಲ್ಲ. ಮೊದಲ ಸೆಷನ್ ಮುಕ್ತಾಯವನ್ನು ಕೊಂಡುಕೊಳ್ಳುತ್ತಾ ಇದೆ. ಮುಕ್ತಾಯಗಳ ಮೊದಲ ಸೆಷನ್ ಬಳಿಕ ಜೈ ಕರ್ನಾಟಕ ತಂಡ 47 ಓಟನ ದಾಖಲಿಸ್ತಾ ಇದ್ದಾರೆ. ಫ್ರೆಂಡ್ಸ್ ಬೆಂಗಳೂರು 48 ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಕಾಣಬೇಕಾಗಿದೆ. ಅದು ಯಾವ ಒಂದು ತಂಡ ಪ್ರಸ್ತುತ ಪಂದ್ಯಾಟವನ್ನು ಜಯಿಸ್ತಾರೆ ಅಂತ ನೋಡಬೇಕಾಗಿದೆ. ಟಾರ್ಗೆಟ್ ಸಂಖ್ಯೆ 48. ಈತ ಸೆಷನ್ ಬದಲಾವಣೆ ಕಂಡುಕೊಳ್ಳುತ್ತಾ ವೀಕ್ಷಕರಲ್ಲಿ ಬದಲಾವಣೆ ಕಂಡುಕೊಳ್ಳುತ್ತಾ ಇದ್ದಾವೆ. ಮುಂದಿನ ಅದಕ್ಕಾಗಿ ಫಾರೂಕ್ ಬಾಷಾ ಅವಳಿ ಕನಕಾಪುರ ಅವರನ್ನು ಬರ ಮಾಡಿಕೊಳ್ಳುತ್ತಾ ಇದ್ದಾವೆ. ಹಲೋ ಅಲ್ಲಿ ದಯವಿಟ್ಟು ಆರಂಭಿಕ ದಾಂಡಿಗರನ್ನು ರವಾನಿಸಿಕೊಡಬೇಕು.
ಧನ್ಯವಾದ ಉಮೇಶ್ ಮಂಡನ್ ರವರ. KVR ಕಪ್ ಸೀಸನ್ 2 ರಾಜ್ಯ ಮಟ್ಟದ ಶ್ರೀಮಂತಿಕೆಯ ಹಗಲಿನ ದಾಂಡು ಚೆಂಡಿನ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಸಂಗಮ ಅಂತಿಮ ದಿನ ಅಂದರೆ 3ನೇ ದಿನದಾಟಕ್ಕೆ ಕಾಲಿಡ್ತಾ ಇದೆ. ಈಗ ನಡೀತಾ ಇರ್ತಕ್ಕಂಥ ಪಂದ್ಯಾಟ ಹೈ ವೋಲ್ಟೇಜ್ ಪಂದ್ಯಾಟ. ರಾಜ್ಯ ಕಂಡಂತ 2 ಸರ್ವಶ್ರೇಷ್ಠ ಸಂಸ್ಥೆಗಳು, ಒಂದೆಡೆ ಟೆನ್ನಿಸ್ ಬಾಲ್ನಲ್ಲ ಹಿರಿಯಣ್ಣ ಎಂದೇ ಖ್ಯಾತಿಯಾಗಿರುವಂತಹ ಜೈ ಕರ್ನಾಟಕ ಒಂದೆಡೆ ಆದ್ರೆ, ಮತ್ತೊಂದೆಡೆ ರೇಣುಗೌಡ ಮಾಲೀಕತ್ವದ ಫ್ರೆಂಡ್ಸ್ ಬೆಂಗಳೂರು ಪ್ರಬಲ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಆರಂಭಿಕವಾಗಿ ಫ್ರೆಂಡ್ಸ್ ಬೆಂಗಳೂರು ತಂಡದ ನಾಯಕ ಟಾಸ್ ಅನ್ನು ಜಯಿಸಿ ಕ್ಷೇತ್ರ ರಕ್ಷಣೆ ಆಯ್ಕೆ ಮಾಡಿಕೊಂಡಿದ್ರು. 5 ಓವರ್ನ ಮುಕ್ತಾಯದ ಬಳಿಕ 47 ಓಟವನ್ನು ಬಿಟ್ಕೊಟ್ಟಿದ್ರು. ಪ್ರಸ್ತುತ ಈಗ 30 ಚೆಂಡಿನಲ್ಲಿ 48 ಓಟವನ್ನು ದಾಖಲಿಸಬೇಕಾಗಿದೆ ಫ್ರೆಂಡ್ಸ್ ಬೆಂಗಳೂರು. ಫ್ರೆಂಡ್ಸ್ ಬೆಂಗಳೂರು ಈಗಾಗಲೇ ಸಾಕಷ್ಟು ಪ್ರಶಸ್ತಿಯನ್ನ ಬಾಚಿರ್ತಕ್ಕಂಥ ಒಂದು ಸಂಸ್ಥೆ. ಇತ್ತೀಚೆಗಷ್ಟೇ ನಡೆದಂತ ತೀರ್ಥಹಳ್ಳಿಯಲ್ಲಿ DK ಶಿವಕುಮಾರ್ ಕಪ್ ಜೊತೆಗಾಗಿ ನಗದನ್ನ ಪಡೆದಿರ್ತಕ್ಕಂಥ ಸಂಸ್ಥೆ. ಜೊತೆಯಲ್ಲಿ ಸಿಸ್ಲರ್ ಟ್ರೋಫಿ, ಏನು ಪುತ್ತೂರಿನಲ್ಲಿ ನಡೆದಂತಹ ಸಿಸ್ಲರ್ ಟ್ರೋಫಿ, ಹರಿಹರದಲ್ಲಿ ನಡೆದಂತ ಹರಿಹರೇಶ್ವರ ಟ್ರೋಫಿ, ಜೊತೆಯಲ್ಲಿ ಬಾರ್ಕೂರಲ್ಲಿ ನಡೆದಂತ BMK ಟ್ರೋಫಿ. ಒಟ್ಟಾರೆ ರೇಣುಗೌಡರಿಗೆ 2024ರ ಒಂದು ವರ್ಷ ಅದೃಷ್ಟವಾಗಿ ಕೈ ಹಿಡಿತಾ ಇದೆ. ಪ್ರಸ್ತುತ ಈ ಒಂದು ಪಂದ್ಯಾಟದಲ್ಲಿ ಅದೃಷ್ಟ ಕೈ ಹಿಡಿತದೇ ಇಲ್ಲ ಎಂಬುದನ್ನ ಕಾದ್ ನೋಡ್ಬೇಕಷ್ಟೇ. ಕಾರಣ ಜೈ ಕರ್ನಾಟಕ ಅಂತಿಮ ಕ್ಷಣದವರೆಗೆ ಹೋರಾಟವನ್ನ ನಡೆಸಬಲ್ಲಂತ ಮತ್ತೊಂದು ಅಪಾಯಕಾರಿ ಡೇಂಜರಸ್ ತಂಡ. ಪ್ರಸ್ತುತ ಸಾಗರ್ ಭಂಡಾರಿ ಸ್ಟ್ರೈಕರ್ ಅಲ್ಲಿ ಇತ್ತೀಚೆಗಷ್ಟೇ ISPL ನಲ್ಲಿ ಟೈಗರ್ ಆಫ್ ಕೋಲ್ಕತ್ತಾ ಏನು ಫೈನಲ್ ಪ್ರಶಸ್ತಿಯನ್ನ ಬಾಚಿರ್ತಕ್ಕಂಥ ಒಂದು ಸಂಸ್ಥೆ, ಆ ಒಂದು ಸಂಸ್ಥೆಯ ಪರವಾಗಿ ಆಡಿದಂತ ಆಟಗಾರ ರಾಜ್ಯದ ಕನ್ನಡಿಗ ಸಾಗರ್ ಭಂಡಾರಿ ಪ್ರಸ್ತುತ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಆರಂಭಿಕ ದಾಂಡಿಗನಾಗಿ 48ರ ಅವಶ್ಯಕತೆ 30 ಚೆಂಡುಗಳ ಮುಂದೆ ಕರ್ನಾಟಕ ರಾಜ್ಯದ ಜೂನಿಯರ್ ಕ್ರಿಸ್ ಗ್ಯಾಲ್ ಸಾಗರ್ ಭಂಡಾರಿ ಸ್ಟ್ರೈಕರ್ ಅಲ್ಲಿ ರಿವರ್ಸ್ ದಾಖಲಿಸುವಂತದಲ್ಲಿ ಕ್ಷಣ ಕಾಲಗಳಲ್ಲಿ ತೇಲ್ತಾ ಇತ್ತು. ತನ್ಮೂಲಕ ಸುಲಭ ಸಾಧ್ಯದ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾನೆ ಮೈಸೂರು ಎಕ್ಸ್ಪ್ರೆಸ್ ಮಾರ್ಕ್ ಮಹೇಶ. ಸದ್ಯ ಈ ರೀತಿಯ ತಪ್ಪನ್ನ ಮಾಡಿದ್ರೆ ಜೈ ಕರ್ನಾಟಕ ಪಶ್ಚಾತ್ತಾಪವನ್ನು ಪಡಬೇಕಾಗ್ತದೆ. ಕಾರಣ 1999ರ ವಿಶ್ವಕಪ್ ಸೆಮಿಫೈನಲ್ ಪಂದ್ಯಾಟದಲ್ಲಿ ಇದೇ ರೀತಿಯ ತಪ್ಪನ್ನು ಹರ್ಷಲ್ ಗಿಬ್ಸ್ ಮಾಡಿದ್ರು. ಸ್ಟೀವರ್ ಅವರ ಕ್ಯಾಚ್ ಅನ್ನ ಕೈ ಚೆಲ್ಲಿ ಆಗ ಸ್ಟೀವ 12 ಓಟಗಳಿಗೆ ಜೀವದಾನದ ಅವಕಾಶದ ಲಾಭವನ್ನು ಪಡ್ಕೊಂಡು ಸೆಂಚುರಿಯನ್ನು ದಾಖಲಿಸಿದ್ರು. ಆ ಸಂದರ್ಭದಲ್ಲಿ ಸೌತ್ ಆಫ್ರಿಕಾ ಕೈಯನ್ನ ಕೂಡ ಸುಟ್ಕೊಂಡಿತ್ತು. ಪ್ರಸ್ತುತ ಸಾಗರ್ ಭಂಡಾರಿ ಅದ್ಯಾವ ರೀತಿ ಜೀವದಾನದ ಅವಕಾಶದ ಲಾಭವನ್ನು ಪಡಿತಾರೆ ಕಾದ್ ನೋಡ್ಬೇಕಷ್ಟೇ. ಸಚಿನ್ ಮತ್ತೊಮ್ಮೆ ಸಚಿನ್ ಎಸ್ ಅಂತ ಚೆಂಡು ಜಾಣ್ಮೆ ಎಸ್ಕಾರಿಕೆ, ನೈಪುಣ್ಯತೆ ಎಸ್ಕಾರಿಕೆ. ಪ್ರಸ್ತುತ ಎಂ ಸ್ಪೋರ್ಟ್ಸ್ ಅನ್ನ ಮುನ್ನಡೆಸ್ತಾ ಇರ್ತಕ್ಕಂಥ ಮಾಲೀಕ ಕೂಡ ಸಚಿನ್ ಮಹದೇವ. ತಂಡದ ಒಟ್ಟು ಮೊತ್ತ 1. ಸ್ಟ್ರೈಕರ್ ಅಲ್ಲಿ ಮ್ಯಾಡಿ ಗ್ಯಾಸ್ ಅಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಆಘಾತ ಆಗುವ ಸಾಧ್ಯತೆ, ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನ ಲಾಂಗ್ ಆಫ್ ಕ್ಷೇತ್ರದಲ್ಲಿ ಪಡಿತಾ ಇದ್ದಾರೆ. ಆರಂಭಿಕ ಹುತ್ತರಿ ನೆಲಕ್ಕೆ ಉಳ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ. ಧನ್ಯವಾದ ಡಿಜೆ. IPL ನಲ್ಲಿ ಯಾವ ರೀತಿ ನಿಯಮಾವಳಿ ಅನುಸಾರವಾಗಿ ಪಂದ್ಯಾಟವನ್ನು ನಡೆಸ್ತಾರೆ ಅದೇ ಮಾದರಿಯಲ್ಲಿ ISPL ಪಂದ್ಯಾಟ ಜರುಗಿತ್ತು ಮುಂಬೈಯಲ್ಲಿ. ಆಗ ರಾಜ್ಯದ 2 ಹಿರಿಯ ಅನುಭವಿ ಆಟಗಾರರು ಪಾಲ್ಗೊಂಡಿದ್ರು. ಒಂದೆಡೆ ಮೈಟಿ ಮುರಳಿ ಆದ್ರೆ ಮತ್ತೊಂದೆಡೆ ಸಾಗರ್ ಭಂಡಾರಿ. ಆ ಒಂದು 2 ತಂಡಗಳು ಫೈನಲ್ಗೆ ಪ್ರವೇಶನ ಕಂಡಿತು. ಸಾಗರ್ ಭಂಡಾರಿ ಆಡ್ದಂತ ಒಂದು ತಂಡ ಟೈಗರ್ ಆಫ್ ಕೋಲ್ಕತ್ತಾ ಒಂದೆಡೆ ಆದ್ರೆ ಮತ್ತೊಂದೆಡೆ ಮೈಟಿ ಮುರಳಿರವರು ಆಡ್ದಂತ ಒಂದು ತಂಡ ಮಾಜಿ ಮುಂಬೈ. ಆ 2 ತಂಡಗಳು ಗಮನಿಸಬೇಕಾದಂತ ವಿಚಾರ, ಫೈನಲ್ಗೆ ಲಗ್ಗೆಟ್ಟಂತ ತಂಡ ಅಲ್ಲಿ ಸಾಗರ್ ಭಂಡಾರಿರವರ ಒಂದು ತಂಡ ಟೈಗರ್ ಆಫ್ ಕೋಲ್ಕತ್ತಾ ವಿಜಯದ ನಗೆನ ಬೀರಿತು. ಸದ್ಯ 2 ಆಟಗಾರರು ನಮ್ಮ ರಾಜ್ಯದ ಒಂದು ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. 2 ಆಟಗಾರರಿಗೂ ಕೂಡ ಟೀಮ್ ಇಂಡಿಯಾ ಸಂಸ್ಥೆಯ ಪರವಾಗಿ ಧನ್ಯವಾದ, ಅಭಿನಂದನೆಯನ್ನ ಸಮರ್ಪಿಸ್ತಾ ಇದ್ದಾವೆ. ಮತ್ತೊಮ್ಮೆ ಹಿರಿಯ ಅನುಭವಿ ಎಸೆತಗಾರ ಸಚಿನ್ ಮಹದೇವ.
ರಿವರ್ಸ್ ವೇವ್ ದಾಖಲಿಸುವ ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡ. ಸಾಕಷ್ಟು ಒತ್ತಡವನ್ನು ಹೇರುವ ಪ್ರಯತ್ನವನ್ನ ಸಚಿನ್ ಮಹಾದೇವ್ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಭಾರಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡ. ಮತ್ತೊಮ್ಮೆ ಸಚಿನ್. ನವೀನ್ ಎಸ್ ಅಂತ ಚೆಂಡು ಸುರಕ್ಷಿತ ಕ್ಯಾಪ್ಚಾಟಿ ಬಾರಿ 4 ಆಟದ ಪೂರೈಕೆ. ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ. ನಲವತ್ತೆಂಟರ ಗುರಿಯನ್ನ ಬೆನ್ನಟ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ಪ್ರಸ್ತುತ ಆರಂಭಿಕ ಓವರ್ನಲ್ಲಿ 5 ಓಟವನ್ನ ಕಲೆ ಹಾಕ್ತಾ ಇದೆ. ಈಗಾಗಲೇ ಸಾಗರ್ ಭಂಡಾರಿ ಜೀವದಾನವನ್ನ ಪಡ್ಕೊಂಡು ದಾಂಡಿಗತನವನ್ನ ತೋರ್ಪಡಿಸ್ತಾ ಇದ್ದಾರೆ. ಸದ್ಯ ನವೀನ ಆರಂಭಿಕ ಬೌಂಡ್ರಿಯನ್ನ ದಾಖಲಿಸ್ತಾ ಇದ್ದಾರೆ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ. ಅಲ್ಲಿ ಬ್ರೈಟ್ ಸ್ಟಾರ್ ಹಾಗೂ ಅಥರ್ವ ತಂಡದ ನಾಯಕರುಗಳು ತಡ ಮಾಡದೆ ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಮತ್ತೊಮ್ಮೆ ಮಹದೇವ್. ಪೂರ್ಣಾಂಕವಾಗಿ ಬಿದ್ದಿರ್ತಕ್ಕಂಥ ಚೆಂಡು ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಲಾಂಗ್ ಆನ್ ಕ್ಷೇತ್ರದಲ್ಲಿ ಅವಳಿ ಓಟದ ಪೂರೈಕೆಯು ಕೂಡ ಓವರ್ ಕೂಡ ಸಮಾಪ್ತಿಯನ್ನು ಕಾಣ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯವಾದ ಬಳಿಕ 7 ಓಟವನ್ನು ದಾಖಲಿಸ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ಒಂದು ಪ್ರಮುಖ ಹುದ್ದರಿ ಆಘಾತದ ಬಳಿಕವಾಗಿ ಈಗಾಗಲೇ ಮ್ಯಾಡೆ ಪಂದ್ಯಾಟದ ವೀಕ್ಷಣೆಯಲ್ಲಿ ತೊಡಗಿದ್ದಾರೆ. 48ರ ಒಂದು ಗುರಿಯನ್ನು ಬೆನ್ನಟ್ಟಬೇಕಾಗಿದೆ ಫ್ರೆಂಡ್ಸ್ ಬೆಂಗಳೂರು. ಇತ್ತೀಚೆಗಷ್ಟೇ ಜರುಗಂತ ರಾಜ್ಯ ಮಟ್ಟದ ಪಂದ್ಯಾವಳಿಯಲ್ಲಿ ಸಾಕಷ್ಟು ಮೇಲುಗೆಯನ್ನು ಸಾಧಿಸತಕ್ಕಂಥ ತಂಡ ಫ್ರೆಂಡ್ಸ್ ಬೆಂಗಳೂರು. ತೀರ್ಥಹಳ್ಳಿಯಲ್ಲಿ DK ಶಿವಕುಮಾರ್ ಕಪ್ಪನ್ನು ಪಡೆದಿತ್ತು. ಅದೇ ರೀತಿ ಬಾರ್ಕೂರ್ನಲ್ಲಿ BMK ಟ್ರೋಫಿ, ಹರಿಹರದ ಹರಿಹರೇಶ್ವರ ಟ್ರೋಫಿಯನ್ನು ಪಡೆದಿರ್ತಕ್ಕಂಥ ಒಂದು ಸಂಸ್ಥೆ ಫ್ರೆಂಡ್ಸ್ ಬೆಂಗಳೂರು. ಅದೇ ರೀತಿ ಪುತ್ತೂರಿನಲ್ಲಿ ಸಿಸ್ಲರ್ಸ್ ಟ್ರೋಫಿಯನ್ನ ಪಡೆದಿರ್ತಕ್ಕಂಥ ಒಂದು ಸಂಸ್ಥೆ ಫ್ರೆಂಡ್ಸ್ ಬೆಂಗಳೂರು ಕೂಡ. ಅದೇ ರೀತಿ ಜೈ ಕರ್ನಾಟಕ ರಾಜ್ಯಾದ್ಯಂತ ಸಂಚರಿಸಿ ಸಾಕಷ್ಟು ಪ್ರಶಸ್ತಿಯೊಂದಿಗೆ ನಗದನ್ನ ಪಡೆದಿರ್ತಕ್ಕಂಥ ಮತ್ತೊಂದು ಶ್ರೇಷ್ಠ ಸಂಸ್ಥೆ ಕೂಡ. ಅದ್ಯಾವ ರೀತಿ ಒತ್ತಡವನ್ನು ಹೇರುವ ಪ್ರಯತ್ನವನ್ನ ಇಲ್ಲಿ ಜೈ ಕರ್ನಾಟಕ ಮಾಡ್ತಾರೆ, ಕಾದು ನೋಡ್ಬೇಕಷ್ಟೇ. ಸದ್ಯ ಜೀವದಾನವನ್ನ ಪಡ್ಕೊಂಡು ಸಾಗರ್ ಭಂಡಾರಿ ಅದ್ಯಾವ ರೀತಿ ಫ್ರೆಂಡ್ಸ್ ಬೆಂಗಳೂರಿಗೆ ಸಹಾಯ ಮಾಡ್ತಾರೆ, ಕಾದು ನೋಡ್ಬೇಕಷ್ಟೇ. ಪ್ರಸ್ತುತ ಈಗ ಕ್ಯಾಚ್ ಅನ್ನ ಕೈ ಚೆಲ್ದಂತ ಮಾರ್ಕ್ ಮಹೇಶ್ ತಾವೇ ವಿಕೆಟ್ ಅನ್ನ ಪಡೆಯಬೇಕಾಗಿದೆ ಇಲ್ಲಿ ಜೈ ಕರ್ನಾಟಕವನ್ನ ಉಳಿಸುವ ಮಟ್ಟಿಗೆ. ಮೈಸೂರು ಎಕ್ಸ್ಪ್ರೆಸ್ ಮಾರ್ಕ್ ಮಹೇಶ ಎಸ್ಕಾರಿಕೆಯ ಜವಾಬ್ದಾರಿಯನ್ನು ಹೊತ್ತು ಸಾಗರ್ ಭಂಡಾರಿ ಸ್ಟ್ರೈಕರ್ ಅಲ್ಲಿ ಓರ್ವ ಡೇಂಜರಸ್ ಅಪಾಯಕಾರಿ ದಾಂಡಿಗ. ರಾಜ್ಯ ಕಂಡಂತ ಏನು ಜೂನಿಯರ್ ಕ್ರಿಸ್ ಗೇಲ್ ಖ್ಯಾತಿಯ ಸಾಗರ್ ಭಂಡಾರಿ ಸ್ಟ್ರೈಕ್ ಅನ್ನ ಪಡಿತಾ ಇದ್ದಾನೆ. ತಂಡದ ಒಟ್ಟು ಮೊತ್ತ 7. 48ರ ಒಂದು ಗುರಿಯನ್ನು ಬೆನ್ನಟ್ಟಬೇಕಾಗಿದೆ ಫ್ರೆಂಡ್ಸ್ ಬೆಂಗಳೂರು. ಅಂತಿಮ 24 ಎಸೆತ ಜಯಕ್ಕಾಗಿ 41 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. ಪಂದ್ಯಾಟ ಮುಂದುವರಿಸಿ. ಮಾರ್ಕೆಸ್ ಕಾರ್ಕಿಲಿ ಮಾರ್ಕೆಸ್ ಅಂತ ಚೆಂಡು ಹೆಲಿಕಾಪ್ಟರ್ ಶಾಟ್ ಅನ್ನು ದಾಖಲಿಸುವ ಹಂತದಲ್ಲಿ ಕೇವಲ 20 ಓಟಗಳಿಗಷ್ಟೇ ಅವಕಾಶ ಮಾಡಿಕೊಟ್ರು. ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ ಮತ್ತೋರ್ವ ಹಿರಿಯ ಅನುಭವಿ ಆಟಗಾರ ಜೈ ಕರ್ನಾಟಕದ ಆಧಾರ ಸ್ತಂಭ ಶಂಕಿ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಕೇವಲ 20 ಓಟಗಳಿಗಷ್ಟು ಅವಕಾಶವನ್ನು ಮಾಡಿಕೊಟ್ರು ಮಾರ್ಕ್ ಮಹೇಶ್. ಬಹಳಷ್ಟು ಲೆಕ್ಕಾಚಾರದ ಎಸ್ಕಾರಿಕೆಯನ್ನ ತೋರ್ಪಡಿಸ್ತಾ ಇದ್ದಾರೆ. ನವೀನ ಸ್ಟ್ರೈಕ್ ಅನ್ನ ಪಡಿತಾ ಇದ್ದಾರೆ. 2ನೇ ಬಾರಿ ಮಾರ್ಕ್. ನವೇನ್ ಗ್ಯಾಸ್ ಅಂತ ಚೆಂಡು ಬಿರುಸಿನ ಹೊಡೆದ ಬಿಗ್ 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 ಸಿಕ್ಸರ್. ಆರೋಟದ ಸೇರ್ಪಡ ಕುಳ್ಳನ ವಾಮನ ಮೂರ್ತಿಯ ದಾಂಡಿಗ ಬಿರುಸಿನ ಸಿಕ್ಸರ್ ಅನ್ನ ದಾಖಲಿಸ್ತಾ ಇದ್ದಾನೆ ನವೀನ. ಯಲಹಂಕ ಪರಿಸರದ ಆಟಗಾರ ಇಲ್ಲಿ ಗುಂಜೂರಿನ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದಲ್ಲಿ ಅಬ್ಬರಿಸ್ತಾ ಇದ್ದಾನೆ. ಆರಂಭಿಕ ಸಿಕ್ಸರ್ ಅನ್ನ ದಾಖಲಿಸ್ತಾ ಇದ್ದಾನೆ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ. ಸಾಕಷ್ಟು ಸಲಹೆ ಸೂಚನೆಯನ್ನ ಹಿರಿಯ ಅನುಭವಿ ಆಟಗಾರ ಸಾಗರ್ ಭಂಡಾರಿ ಸಹ ಆಟಗಾರ ನವೀನ್ಗೆ ನೀಡ್ತಾ ಇದ್ದಾರೆ. ಅದ್ಯಾವ ರೀತಿ ಸಲಹೆ ಸೂಚನೆಯನ್ನ ಪಾಲಿಸ್ತಾರ ನವೀನ್ ಕಾದ್ ನೋಡ್ಬೇಕಷ್ಟೇ. ಮತ್ತೊಮ್ಮೆ ಮಾರ್ಕ್ ಎಸ್ಕಾರ್ಕಿಯಲ್ಲಿ ತಂಡದ ಒಟ್ಟು ಮೊತ್ತ 14.
ಮೂರನೇ ಬಾರಿ ಮಾರ್ಗಸ್ ಅಂತ ಚೆಂಡು ಕ್ಲೀನ್ ಬಾಡಿ ಬಾರಿ ಹೋದರೆ ಆಘಾತವನ್ನ ಕಾಣ್ತಾ ಇದೆ. ಲೆಗ್ ಬ್ರೇಕ್ ಡೆಲಿವರಿ, ಚೆಂಡಿನ ಗತಿಯನ್ನು ಅರಿಯದ ಸಂಪೂರ್ಣವಾಗಿ ನವೀನ ವೈಫಲ್ಯತನ ಕಾಣ್ತಾ ಇದ್ದಾನೆ. ಕ್ಲೀನ್ ಬಾಲ್. ಹಲೋ, ಹೊಸ ದಾಂಡಿಗ ನಿತಿನ್ ಸೇರ್ಪಡೆ ಆಗ್ತಾ ಇದೆ. ಈಗಾಗಲೇ ಎರಡು ಪ್ರಮುಖ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರು ಮ್ಯಾಡಿ ಹಾಗೂ ನವೀನ್ ಹುದ್ದರಿಯನ್ನ ಕಳ್ಕೊಂಡಿದೆ. ಸದ್ಯ ಹೊಸ ದಾಂಡಿಗನಾಗಿ ನಿತಿನ್ ಸೇರ್ಪಡೆ ಆಗ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ಮತ್ತೊಮ್ಮೆ ಮಾರ್ಕ್ ಎಸ್ ಕಾರ್ಕೇಲಿ ನಾಲ್ಕನೇ ಬಾರಿ. ಸುಂದರದ ಚೆಂಡು ಸಾಕಷ್ಟು ಸಮ್ಮಿಶ್ರಣದಿಂದ ಎಸ್ ಕಾರ್ಕೆಯನ್ನ ಮೈಸೂರು ಎಕ್ಸ್ಪ್ರೆಸ್ ಮಾರ್ಕ್ ಮಹೇಶ ತೋರ್ಪಡಿಸ್ತಾ ಇದ್ದಾರೆ. ಲೆಗ್ ಬ್ರೇಕ್ ಡೆಲಿವರಿ, ಚೆಂಡಿನ ಗತಿಯನ್ನು ಅರಿಯದೆ ಸಂಪೂರ್ಣವಾಗಿ ನಿತಿನ್ ವೈಫಲ್ಯತವನ್ನ ಕಾಣ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 14ರಲ್ಲಿ ಸ್ಥಗಿತನ ಕಂಡುಕೊಳ್ತಾ ಇದೆ. ರಾಜ್ಯಾದ್ಯಂತ ಸಾಕಷ್ಟು ಕ್ರೀಡಾ ಪ್ರೇಕ್ಷಕರು ಕುತೂಹಲದಿಂದ ಪಂದ್ಯಾಟದ ವೀಕ್ಷಣೆನ ಮಾಡ್ತಾ ಇದ್ದಾರೆ. ಈ ಒಂದು ಪಂದ್ಯಾಟ ಹೈ ವೋಲ್ಟೇಜ್ ಪಂದ್ಯಾಟ. ಅಂತಿಮ ಕ್ಷಣದವರೆಗೂ ನಿರ್ದಿಷ್ಟ ತಂಡ ಜಯಿಸ್ತದ ಅಂತ ಹೇಳಿ ಜ್ಯೋತಿಷ್ಯವನ್ನು ನೋಡಿದ್ರೆ ಮೂರ್ಖ ಅಂತ ಕರೆಯಬಹುದಾಗಿದೆ. ಹೋದರೆ ಆರಿಸಿಕೊಂಡು ಬೇಯಿಸುವ ಪ್ರಯತ್ನ, ಔಟರ್ ಎಡ್ಜ್ ಆಗ್ತಾ ಇದೆ. ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನ ಕಲೆ ಹಾಕ್ತಾ ಇದ್ದಾರೆ. ಅತ್ಯುತ್ತಮವಾದಂತಹ ಒಂದು ರನ್ನಿಂಗ್ ಬಿಟ್ಟಿಂದ ವಿಕೆಟ್ ಬರ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ಒಂದೋಟದ ಸೇರ್ಪಡ ತಂಡದ ಒಟ್ಟು ಮೊತ್ತ 15ಕ್ಕೆ ತಲುಪ್ತಾ ಇದೆ. 15 ರನ್ಸ್, ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್. ಸಾಗರ್ ಭಂಡಾರಿ ಸ್ಟ್ರೈಕ್ ಅನ್ನ ಪಡಿತಾ ಇದ್ದಾರೆ. ಅಂತಿಮ ಚೆಂಡಿಗಾಗಿ ಮಾರ್ಕ್ ಮಹೇಶ್. ಸಾಗರ್ಗೆ ಸಂತ ಚೆಂಡು ಡೀಪ್ ಸ್ಕೋರ್ ಲೆಗ್ ಸೀಮಾ ರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಡಿಲ ಬರದ ಸಿಕ್ಸರ್ ಅನ್ನ ಜೂನಿಯರ್ ಕ್ರಿಸ್ ಗೇಲ್ ಸಾಗರ್ ಭಂಡಾರಿ ದಾಖಲಿಸ್ತಾ ಇದ್ದಾನೆ. ಷಟ್ಕ. ಹಲೋ, ಅಲ್ಲಿ ದಯವಿಟ್ಟು ಬ್ರೈಟ್ ಸರ್ ಹಾಗೂ ಅಥರ್ವ ತಂಡದ ನಾಯಕರುಗಳು ತಮಗಿದು 3ನೇ ಕರೆ, ದಯವಿಟ್ಟು ಶಿಪ್ರಗತಿಯಲ್ಲಿ ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಈಗಾಗಲೇ ಟೀಮ್ ಇಂಡಿಯಾ ಸಂಸ್ಥೆಯ ಆಯೋಜಕರಲ್ಲಿ ಪ್ರಮುಖರಾಗಿರುವಂತಹ ಶ್ರೀಯುತ ಪವನ್ ರವರು ಕಾಯ್ತಾ ಇದ್ದಾರೆ ತಮಗೋಸ್ಕರ. ದಯವಿಟ್ಟು ಶಿಪ್ರಗತಿಯಲ್ಲಿ ಬನ್ನಿ. ಅದೇ ರೀತಿ 15 ಹಾಗೂ 16ನೇ ಜೂನ್ರಲ್ಲೂ ಮತ್ತೊಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. RHL ಕ್ರಿಕೆಟ್ ಫೆಸ್ಟಿವಲ್ ರಾಜ್ಯ ಮಟ್ಟದ ಒಂದು ಕ್ರಿಕೆಟ್ ಪಂದ್ಯಾಟ. ಜಯಿಸುವ ತಂಡಕ್ಕೆ 2,22,222 ನಗದಿನ ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನ ನೀಡಿ ಗೌರವಿಸಲಿಕ್ಕಿದ್ದಾರೆ. ಜೊತೆಯಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆಯುವ ಸಂಸ್ಥೆಗೆ ತಂಡಕ್ಕೆ 1,11,111 ನಗದನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ. ಜೊತೆಯಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಗಾಗಿ ಬೈಕ್ ಅನ್ನ ನೀಡಿ ಗೌರವಿಸಲಿಕ್ಕಿದ್ದಾರೆ.
ಜೊತೆಯಲ್ಲಿ ಸಾಕಷ್ಟು ಇನ್ನಿತರ ಬಹುಮಾನವನ್ನು ಕೂಡ ಕೊಡಮಾಡ್ತಾ ಇದ್ದಾರೆ. ಇದೇ ಜೂನ್ 15 ಹಾಗೂ 16ನೇ ದಿನಾಂಕದಂದು ಚಿಕ್ಕಬಳ್ಳಾಪುರದಲ್ಲಿ ಮತ್ತೊಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಆಸಕ್ತ ತಂಡಗಳು ತಮ್ಮ ತಮ್ಮ ತಂಡವನ್ನು ನೋಂದಾಯಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಹೊಸ ಬೌಲರ್ ರೀತು, ನಿತಿನ್ ಗ್ಯಾಸ್ ಅಂತ ಚೆಂಡು ಬಿರುಸಿನ ಸಿಕ್ಸರ್ ಅನ್ನ ಫೈನ್ ಲೆಗ್ ಕ್ಷೇತ್ರದಲ್ಲಿ ದಾಖಲಿಸ್ತಾ ಇದ್ದಾನೆ ಆರೋಟದ ಸೇರ್ಪಡ. ತಂಡದ ಒಟ್ಟು ಮೊತ್ತ 27. ಜಯಕ್ಕಾಗಿ ಕೇವಲ 21 ಓಟದ ಅವಶ್ಯಕತೆ. ಚಾಲ್ತಿಯ 3ನೇ ಓವರ್ನಲ್ಲಿ 27 ಓಟವನ್ನು ದಾಖಲಿಸ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ಇನ್ನು ಕೂಡ ಅಂತಿಮ 5 ಚೆಂಡು ಬಾಕಿ ಉಳಿತಾ ಇದೆ 3ನೇ ಓವರ್ ಸಮಾಪ್ತಿಯಾಗಲಿಕ್ಕೆ. ಸದ್ಯ ಅಂಕಣದ ಒಳಭಾಗದಲ್ಲಿ ಇನ್ನೂ ಕೂಡ ಫ್ರೆಂಡ್ಸ್ ಬೆಂಗಳೂರಿನ ಆಧಾರ ಸ್ತಂಭ ನಂಬುಗೆ ಆಟಗಾರ ಸಾಗರ್ ಭಂಡಾರಿ ಅಂಕಣದ ಒಳಭಾಗದಲ್ಲಿದ್ದಾರೆ. ನಿತಿನ್ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಮತ್ತೊಮ್ಮೆ ರಿತು 2ನೇ ಬಾರಿ. ಅದೇ ರೀತಿ ಜೂನ್ 29 ಹಾಗೂ 30ನೇ ತಾರೀಕು ಕೆಆರ್ಪುರದಲ್ಲಿ ಹಿಂದೂ ಮುಸ್ಲಿಂ ಏಕ್ತಾ ಕಪ್ ಸಾಗಿ ಬರಲಿಕ್ಕಿದೆ. ಕೆಆರ್ಪಿ ಥಂಡರ್ಸ್ನ ಮಾಲೀಕರಾದಂತಹ ನದೀಮ್ ರವರು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಹಮ್ಮಿಕೊಳ್ತಾ ಇದ್ದಾರೆ. ಆಸಕ್ತ ತಂಡಗಳು ತಮ್ಮ ತಂಡವನ್ನು ನೋಂದಾಯಿಸಿಕೊಳ್ಬೇಕು. ಈ ಒಂದು ಟೂರ್ನಮೆಂಟ್ ಅಲ್ಲಿ ಯಾವುದೇ ಒಂದು ಪ್ರವೇಶ ಶುಲ್ಕ ಇರೋದಿಲ್ಲ, ಉಚಿತ ಪ್ರವೇಶ ಇರ್ತದೆ. ಹಿಂದೂ ಮುಸ್ಲಿಂ ಏಕ್ತಾ ಕಪ್ ಸೀಸನ್ 3 ಸಾಗಿ ಬರಲಿಕ್ಕಿದೆ ಕೆಆರ್ಪುರ ಕ್ರೀಡಾಂಗಣದ ಒಳಭಾಗದಲ್ಲಿ. ವಿನರ್ಸ್ ಹಾಗೂ ರನ್ನರ್ಸ್ ಅಪ್ ಟ್ರೋಫಿ ಇರ್ತದೆ. 5 ಓವರ್ನ ಪಂದ್ಯಾಕೂಟ ಇರ್ತದೆ. ಮತ್ತೊಮ್ಮೆ ರಿತು ಸ್ಟ್ರೈಕರ್ ಅಲ್ಲಿ ಸಾಗರ್ ಭಂಡಾರಿ. ಸುಂದರದ ಚೆಂಡು ತಟ್ಟಿ ಮುಟ್ಟಿ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಸುಲಭ ಸಾಧ್ಯತೆ ರನ್ಔಟ್ ಅವಕಾಶದ ಲಾಭವನ್ನು ಪಡಿತಾ ಇಲ್ಲ ಇಲ್ಲಿ ಜೆಕೆ ತಂಡದ ಕ್ಷೇತ್ರ ರಕ್ಷಕರು. ಬಹುಶಃ ಮಾರ್ಕ್ ಮಹೇಶ್ ಆ ಚೆಂಡನ್ನ ಹಿಡಿದಿದ್ರ ನಿಸ್ಸಂಶಯವಾಗಿ ನಿತಿನ್ ಪೆವಿಲಿಯನ್ ಹಾದಿ ಹಿಡಿಬೇಕಾಗಿದ್ದು. ಪ್ರಸ್ತುತ ಅದೃಷ್ಟ ನಿತಿನ್ ಕೈ ಹಿಡಿತಾ ಇದೆ. ರಾಜ್ಯಾದ್ಯಂತ ಸಾಕಷ್ಟು ಕ್ರೀಡಾ ಅಭಿಮಾನಿಗಳು ಈ ಒಂದು ಹೈ ವೋಲ್ಟೇಜ್ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಜೈ ಕರ್ನಾಟಕ ಹಾಗೂ ಫ್ರೆಂಡ್ಸ್ ಬೆಂಗಳೂರಿನ ನಡುವೆ ಒಂದು ಪಂದ್ಯಾಟ ಸಾಗಿ ಬರ್ತಾ ಇದೆ. ಮತ್ತೊಮ್ಮೆ ರಿತು ಸ್ಟೆಪ್ ಔಟ್ ಮಾಡಿಕೊಂಡು ಬೇಯಿಸುವ ಪ್ರಯತ್ನ ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಸಚಿನ್ ಮಹಾದೇವನನ್ನ ಚೆಂಡು ವಂಚಿಸಿ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಆಕ್ರಮಿಸ್ತಾ ಇದೆ. ಡೀಪ್ ಎಕ್ಸ್ಟ್ರಾ ಕವರ್ ಸೀಮಾ ರೇಖೆ ಹೊರಭಾಗವನ್ನು ಆಕ್ರಮಿಸ್ತಾ ಇದೆ. 4 ಓಟದ ಪೂರೈಕೆ. ತಂಡದ ಒಟ್ಟು ಮೊತ್ತ 32 ಓಟಗಳು. ಜಯಕ್ಕಾಗಿ 16 ಓಟಗಳು ಬರಬೇಕಾಗಿದೆ. ಫ್ರೆಂಡ್ಸ್ ಬೆಂಗಳೂರು
ವಿಜಯದ ನಗೆನ ಬೀರ್ಲಿಕ್ಕೆ. ಸ್ಟ್ರೈಕರ್ ಅಲ್ಲಿ ನಿತಿನ್, ಎಸ್ ಕಾರ್ಕಿಯಲ್ಲಿ ರೀತು. 5ನೇ ಬಾರಿ ರಿವರ್ಸ್ ದಾಖಲಿಸುವ ಹಂತದಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. 4 ಓಟದ ಪೂರೈಕೆ ಬೌಂಡ್ರಿ. ಧನ್ಯವಾದ ಡಿಜೆ. ಮತ್ತೊಮ್ಮೆ ರೀತು, ಎಸ್ ಕಾರ್ಕಿಯಲ್ಲಿ. ಪೂರ್ಣಾಂಗವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಲಾಭವನ್ನು ಪಡೀತಾ ಇಲ್ಲ. ಕೇವಲ 1 ಓಟಗಳಿಗಷ್ಟು ಅವಕಾಶ ಮಾಡಿಕೊಟ್ರು. 2ನೇ ಓಟವನ್ನು ಕಸಿಯುವ ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. 2 ಓಟದ ಪೂರೈಕೆ ಕೂಡ ಬಹಳಷ್ಟು ಉತ್ತಮದಂತ ರನ್ನಿಂಗ್ ಬಿಟ್ಟಿಂದ ವಿಕೆಟ್ ಅಂಕಣದ ಒಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ಓವರ್ ಕೂಡ ಸಮಾಪ್ತಿಗೊಳ್ತಾ ಇದೆ. ಮುಕ್ತ ಕಂಡಿರ್ತಕ್ಕಂಥ 3 ಓವರ್ನ ಬಳಿಕ ಅರ್ಥಾತ್ 18 ಚೆಂಡುಗಳ ಮುಂದೆ 38 ಓಟವನ್ನು ಕಲೆ ಹಾಕ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ಜಯಕ್ಕಾಗಿ 12 ಚೆಂಡಿನಲ್ಲಿ ಕೇವಲ 10 ಓಟಗಳು ಬರಬೇಕಾಗಿದೆ. ಕ್ಷಮಿಸಿ, ತಂಡದ ಒಟ್ಟು ಮೊತ್ತ 39. ಜಯಕ್ಕಾಗಿ ಕೇವಲ 9 ಓಟಗಳು ಬರಬೇಕಾಗಿದೆ ಅಂತಿಮ 12 ಚೆಂಡುಗಳ ಮುಂದೆ. ಫಸ್ಟ್ ಓವರ್ 7, 2ನೇ ಓವರ್ 14, 3ನೇ ಓವರ್ 18 ಓಟಗಳು. 2 4 ಆಗಿದೆ, 1 6, 1 ಡಬಲ್ 1 ಆಗಿದೆ, ಸಿಂಗಲ್ ರನ್ನು 2 ಆಗಿದೆ. ಸಾಗರ್ ಹತ್ತಬೇಕಲ್ಲ? ಓಕೆ, ಥ್ಯಾಂಕ್ ಯು. 12 ಚೆಂಡಿನಲ್ಲಿ 10 ಓಟದ ಅವಶ್ಯಕತೆ. ಸಾಗರ್ಗೆ ಸಂತ ಚೆಂಡು, ಡಾಟ್ ಬಾಲ್ನ ಸೇರ್ಪಡ, ಸ್ಲೋವರ್ ಡೆಲಿವರಿ. ಸಾಕಷ್ಟು ಸಮ್ಮಿಶ್ರಣದಿಂದ ಎಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಸಚಿನ್ ಮಹಾದೇವ್. ಅಂತಿಮ 11ಕ್ಕೆ 10 ಓಟಗಳು ಬರಬೇಕಾಗಿದೆ ಫ್ರೆಂಡ್ಸ್ ಬೆಂಗಳೂರು ಪಂದ್ಯಾಟವನ್ನು ಜಯಿಸಲಿಕ್ಕಾಗಿ. ಜಯಕ್ಕಾಗಿ 9 ಓಟಗಳು ಬರಬೇಕಾಗಿದೆ. ಸಾಗರ್ಗೆ ಸಂತ ಚೆಂಡು, ಡೀಪ್ ಮಿಡ್ ವಿಕೆಟ್, ಸೀಮಾ ರಾಕಿ ಅವರ ಭಾಗವನ್ನು ಆಕ್ರಮಿಸ್ತಾ ಇದೆ ಷಟ್ಕ. 6 ಓಟದ ಸೇರ್ಪಡ. ಜೈ ಕರ್ನಾಟಕ 2ನೇ ಪಂದ್ಯಾಟವನ್ನು ಆಡ್ತಾ ಇದೆ. ಈ ಮೊದಲು ಆಡದಂತಹ ಪಂದ್ಯಾಟದಲ್ಲಿ ಸೋತಿದ್ದೆ. ಈ ಒಂದು ಪಂದ್ಯಾಟದಲ್ಲಿ ಜಯಿಸಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಾಗರ್ಗೆ ಸಂತ ಚೆಂಡು, ಡೀಪ್ ತೀರಾ ಲೆಗ್ ಸೈಡ್ ನತ್ತ ಚೆಂಡು ಕ್ರಮಿಸಿತ್ತು. ವೈಟ್ ಬಾಲ್ ನ ಸೂಚನೆ ರವಾನೆ ಆಗ್ತಾ ಇದೆ. 1 ಓಟದ ಹೆಚ್ಚುವರಿ ಸೇರ್ಪಡ. ಮತ್ತೊಮ್ಮೆ ಸಚಿನ್ ಮಹಾದೇವ್.
ಪೂರ್ಣಾಂಕವಾಗಿ ಬಿದ್ದಿರ್ತಕ್ಕಂತಹ ಚೆಂಡು ಬಿರುಸಿನ ಸಿಕ್ಸರ್ ಅನ್ನ ಡೀಪ್ ಸ್ಕ್ವೇರ್ ಲೆಗ್ ಹಾಗೂ ಫೈನ್ ಲೆಗ್ ನಡುವ ಸಾಗರ್ ಭಂಡಾರಿ ಜೂನಿಯರ್ ಕ್ರೀಸ್ ಗೆ ದಾಖಲಿಸ್ತಾ ಇದ್ದಾನೆ. ಪಂದ್ಯಾಟವನ್ನ ಇಲ್ಲಿ ಫ್ರೆಂಡ್ಸ್ ಬೆಂಗಳೂರು ಜಯದೊಂದಿಗೆ ಶುಭಾರಂಭವನ್ನ ಮಾಡ್ತಾ ಇದೆ. ಒಟ್ಟಾರ 2024ರ ಒಂದು ವರ್ಷ ರೇಣುಗೌಡರಿಗೆ ಅದೃಷ್ಟದ ವರ್ಷವಾಗಿ ಕೈ ಹಿಡಿತಾ ಇದೆ. ಅದೇ ರೀತಿ ಈ ಒಂದು KVR ಕಪ್ ಸೀಸನ್ 2 ಅಲ್ಲಿ ಜೈ ಕರ್ನಾಟಕ ಭಾಗವಹಿಸಿತು. ಆ ಒಂದು ತಂಡಕ್ಕೆ ಟೀಮ್ ಇಂಡಿಯಾ ಸಂಸ್ಥೆ ಪರವಾಗಿ ಧನ್ಯವಾದ ಅಭಿನಂದನೆಯನ್ನ ಸಮರ್ಪಿಸ್ತಾ ಇದ್ದಾವೆ. ಇತ್ತ ಪಂದ್ಯಾಟ ಮುಕ್ತಾಯವನ್ನ ಕಾಣ್ತಾ ಇದ್ದಾರೆ. ಅತ್ತ ವೀಕ್ಷಕರಲ್ಲಿ ಬದಲಾವಣೆ ಮಾಡ್ತಾ ಮುಂದಿನ ಹಂತಕ್ಕಾಗಿ ಮತ್ತೊಮ್ಮೆ ಉಮೇಶ್ ಮೆಂಡನ್ ರವರನ್ನ ಬರಮಾಡಿಕೊಳ್ತಾ ಇದ್ದಾನೆ.